ಪಂಚ ಗ್ಯಾರಂಟಿಗಳ ಪೈಕಿ ಕಾಂಗ್ರೆಸ್ನ ಕನಸಿನ ಯೋಜನೆಗಳ ಪೈಕಿ ಅನ್ನಭಾಗ್ಯ ಅನ್ನೋದು ಕೂಡ ಒಂದು. ಇನ್ಫ್ಯಾಕ್ಟ್ ಈ ಗ್ಯಾರಂಟಿಗಳಿಗೆ ಮುಂಚೆನೆ ಸಿದ್ದರಾಮಯ್ಯನವರಿಗೆ ಅನ್ನರಾಮಯ್ಯ ಅನ್ನೋ ಹೆಸರಿದೆ. ಯಾಕಂದ್ರೆ ಬಡವರು ಹಸುವಿನಿಂದ ಇರಬಾರದು ಅನ್ನೋ ಕಾರಣಕ್ಕೆ ಅಕ್ಕಿಯನ್ನ ವಿತರಣೆ ಮಾಡೋ ಯೋಜನೆ. ಆದ್ರೆ ಪದೇ ಪದೇ ಈ ಯೋಜನೆಗೆ ಗ್ರಹಣದ ರೀತಿಯಲ್ಲಿ ಅಡ್ಡಿ ಬರ್ತಾ ಇರೋದು ಈ ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ಕೊಳ್ತಾರೆ ಅನ್ನೋ ಆರೋಪ. ಕಾಳದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಹಾರ ಇಲಾಖೆ ಆಯುಕ್ತರಿಗೆ ಕಾರ್ಯದರ್ಶಿ ಪತ್ರ ಕೂಡ ಬರೆದಿದ್ದಾರೆ. ಅಕ್ಕಿ ಕಳ್ಳತನ ಮಾಡ್ತಾ ಇರುವ ಖದೀಮರಿಗೆ ಹಾಗಾದ್ರೆ ಶಿಕ್ಷೆ ಇಲ್ವಾ, ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆದ್ರೂ ಕೂಡ ಮೀನಾಮೇಷ ಯಾಕೆ? ಬಡವರ ಅಕ್ಕಿ ಕಳ್ಳರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸೆ. ಆದ್ರೆ ಇರೋ ದೊಡ್ಡ ಪ್ರಶ್ನೆ, ಈಗ ಹೆಚ್ಚುವರಿಯಾಗಿ ಅಕ್ಕಿ ಅಂದ್ರೆ ಅಳದು ತೂಗಿ ಸೈಂಟಿಫಿಕಲಿ ಒಬ್ಬ ಮನುಷ್ಯನ್ಗೆ ಇಷ್ಟೇ ಅಕ್ಕಿ ಸಾಕು ಅಂತ ಹೇಳಿ ಇದ್ರೂ ಕೂಡ ವರದಿಗಳು ಹೆಚ್ಚುವರಿಯಾಗಿ ಅಕ್ಕಿ ಕೊಡ್ತಿದ್ದಾರೆ, ಅದನ್ನ ಮಾರಾಟ ಮಾಡ್ಕೊಳ್ತಿದ್ದಾರೆ. ಇದನ್ನ ತಡೆಯೋದು ಹೇಗೆ? ಅಕ್ಕಿ ಕೊಡದ ಸಂದರ್ಭದಲ್ಲಿ ಡೈರೆಕ್ಟ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗ್ತಿತ್ತಲ್ಲ. ಬೆಳಗ್ಗಿನಿಂದ ಬಹುತೇಕ ಯಾರು ಕರೆ ಮಾಡ್ತಿದ್ದಾರೆ ನಮ್ಮ ಈ ಅಭಿಯಾನದ ಭಾಗವಾಗಿ ಎಲ್ಲರೂ ಹೇಳ್ತಿರೋದೇನು, ಈ ಡಿಬಿಟಿ ಬೆಸ್ಟ್ ಇತ್ತು, ಅದನ್ನ ನಾವು ದುಡ್ಡು ನಮಗ್ ಬಂದ್ರೆ ನಮಗೇನ್ ಬೇಕು, ಬೇಳೆನೋ ಇನ್ನೋ ಮತ್ತೊಂದೋ ಮಗದೊಂದೋ ಅದನ್ನ ನಾವು ಕೊಂಡುಕೊಳ್ತಾ ಇದ್ವಿ, ಹೆಚ್ಚುವರಿಯಾಗಿ ಅಕ್ಕಿ ಕೊಟ್ರೆ ಅದನ್ನ ನಾವು ಮಾಡೋದೇನು? ಹಾಗಾಗಿ ಅನೇಕರು ಇದನ್ನ ಮಾರಾಟ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ.